ಒಮೆಗಾ 3 ಫ್ಯಾಟಿ ಆಸಿಡ್ಗೋಸ್ಕರ ನೀವು ಫಿಶ್ ಆಯಿಲ್ ಸಪ್ಲಿಮೆಂಟ್ಸ್ ಅನ್ನ ತಗೊಳ್ತಿದ್ರೆ ಮೊದಲು ಅದನ್ನ ನಿಲ್ಲಿಸಿ. ಆಂಟಿ ಇನ್ಫ್ಲಮೇಟರಿ ಅಂತ ಹೇಳ್ಬಿಟ್ಟು ನೀವು ಒಮೆಗಾ 3 ಫ್ಯಾಟಿ ಆಸಿಡ್ ನ ತಗೊಳ್ತಿದ್ದೀರಾ, ನಿಮ್ಮ ಇಂಟೆನ್ಷನ್ ಏನೋ ಕರೆಕ್ಟ್, ಆದ್ರೆ ನಿಮಗೆ ಸಿಗೋ ಸಪ್ಲಿಮೆಂಟ್ ಅಲ್ಲಿರೋ ಎಣ್ಣೆ ಬಂದ್ಬಿಟ್ಟು ಇಟ್ ಇಸ್ ಆಲ್ರೆಡಿ ರ್ಯಾನ್ಸಿಡ್, ಅಂದ್ರೆ ಅದು ಆಕ್ಸಿಡೈಸ್ ಆಗಿ ಅದರಲ್ಲಿ ಫ್ರೀ ರ್ಯಾಡಿಕಲ್ಸ್ ಇರುತ್ತೆ. ಅದು ಇನ್ಫ್ಲಮೇಷನ್ ಕಡಿಮೆ ಮಾಡಲ್ಲ, ಇನ್ನು ಇನ್ಫ್ಲಮೇಷನ್ ಜಾಸ್ತಿ ಮಾಡುತ್ತೆ. ಹಾಗೂ ಅದು ಸರಿಯಾಗಿ ಸೋರ್ಸ್ ಮಾಡಿಲ್ಲ ಅಂತ ಹೇಳಿದ್ರೆ ಅದರಲ್ಲಿ ಹೆವಿ ಮೆಟಲ್ಸ್ ಲೈಕ್ ಮರ್ಕ್ಯೂರಿ ಇರುತ್ತೆ. ಮತ್ತೆ ಸರಿಯಾದ ಡೋಸ್ ನಲ್ಲಿ ತಗೊಂಡಿಲ್ಲ, ಹೆವಿ ಡೋಸ್ ಅಲ್ಲಿ ತಗೊಳ್ಳೋರಿಗೆ ಬಂದು ಬ್ಲಡ್ ಥಿನ್ನಿಂಗ್ ಆಗುತ್ತೆ. ಎಸ್ಪೆಷಲಿ ಇಫ್ ಯು ಆರ್ ಟೇಕಿಂಗ್ ಬ್ಲಡ್ ಥಿನ್ನರ್ಸ್, ಇಟ್ ಮೇ ಬಿ ವೆರಿ ಹಾರ್ಮ್ಫುಲ್ ಟು ಯು. ಅದ್ರ ಬದಲು ನ್ಯಾಚುರಲ್ ಆಗಿ ಸಿಗುವಂತದನ್ನ ತಗೊಳ್ಳಿ. ನಾನ್ ವೆಜಿಟೇರಿಯನ್ ಸೋರ್ಸಸ್ ಅಲ್ಲಿ ಫಿಶ್ ಮತ್ತೆ ಎಗ್ ಯೋಕ್ ಅಲ್ಲಿ ಒಮೆಗಾ 3 ಇರುತ್ತೆ. ವೆಜಿಟೇರಿಯನ್ ಸೋರ್ಸಸ್ ಅಲ್ಲಿ ವಾಲ್ನಟ್ಸ್, ಹೆಮ್ ಸೀಡ್ಸ್, ಫ್ಲಾಕ್ ಸೀಡ್ಸ್ ಮತ್ತೆ ಚಿಯಾ ಸೀಡ್ಸ್ ಅಲ್ಲಿ ಇರುತ್ತೆ. ಆದ್ರೆ ಒಂದು ವಿಷಯ, ನಿಮಗೆ ವೆಜಿಟೇರಿಯನ್ ಸೋರ್ಸ್ ಅಲ್ಲಿ ಸಿಗೋ ಒಮೆಗಾ 3 ಬಂದ್ಬಿಟ್ಟು ನಾನ್ ವೆಜಿಟೇರಿಯನ್ ಸೋರ್ಸ್ ಅಲ್ಲಿ ಸಿಗೋ ಒಮೆಗಾ 3 ಅಷ್ಟು ಎಫೆಕ್ಟಿವ್ ಇರೋದಿಲ್ಲ.